ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಭವಿಷ್ಯದ ದಿಕ್ಸೂಚಿ ನೀಡುವ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ಈ ವರ್ಷದ ಏಪ್ರಿಲ್ 2 ಒಂದು ಸಾಮಾನ್ಯ ದಿನವಲ್ಲ. ಇದು ದೈವಿಕ ಶಕ್ತಿ ಮತ್ತು ಗ್ರಹಗತಿಗಳ ಅಪರೂಪದ ಸಂಗಮದ ದಿನ. ಒಂದೆಡೆ ಶೌರ್ಯದ ಸಂಕೇತವಾದ ಹನುಮಾನ್ ಜಯಂತಿ, ಮತ್ತೊಂದೆಡೆ ಸಾಹಸದ ಗ್ರಹ ಮಂಗಳನ ರಾಶಿ ಪರಿವರ್ತನೆ. ಗುರುವಿನ ಮನೆಯಾದ ಮೀನರಾಶಿಗೆ ಮಂಗಳ ಪ್ರವೇಶಿಸುತ್ತಿದ್ದಾನೆ. ಇದು ಯಾವ ರಾಶಿಯವರ ಹಣೆಬರಹವನ್ನು ಬದಲಿಸಲಿದೆ? ಯಾರಿಗೆ ಹನುಮಂತನ ವಿಶೇಷ ಕೃಪೆ ಸಿಗಲಿದೆ? ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ, ಕೊನೆಯವರೆಗೂ ನೋಡಿ. ಹನುಮಾನ್ ಜಯಂತಿ ಮತ್ತು ಮಂಗಳನ ಸಂಬಂಧ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಗ್ರಹವನ್ನು ಅಂಗಾರಕ ಎಂದು ಕರೆಯಲಾಗುತ್ತದೆ. ಇದರ ಅರ್ಥ ಕೆಂಡದಂತೆ ಕೆಂಪಗಿರುವವನು ಎಂದು. ಮಂಗಳವು ಶಕ್ತಿ, ಸಾಹಸ, ಆಕ್ರಮಣಶೀಲತೆ ಮತ್ತು ಭೂಮಿಗೆ ಕಾರಕನಾದ ಗ್ರಹ. ಸಿಂಧೂರದ ನಂಟು. ಹನುಮಂತನಿಗೂ ಕೆಂಪು ಅಥವಾ ಕೇಸರಿ ಬಣ್ಣದ ಸಿಂಧೂರವೆಂದರೆ ಅತ್ಯಂತ ಪ್ರಿಯ. ಪುರಾಣಗಳ ಪ್ರಕಾರ ಶ್ರೀರಾಮನ ದೀರ್ಘಾಯುಷ್ಯಕ್ಕಾಗಿ ಹನುಮಂತನು ತನ್ನ ಇಡೀ ದೇಹಕ್ಕೆ ಸಿಂಧೂರವನ್ನು ಹಚ್ಚಿಕೊಂಡಿದ್ದನು. ಮಂಗಳನ ಕೆಂಪು ಬಣ್ಣ ಮತ್ತು ಹನುಮನ ಸಿಂಧೂರದ ಬಣ್ಣ ಎರಡೂ ಶಕ್ತಿಯ ಸಂಕೇತಗಳಾಗಿವೆ. ಬ್ರಹ್ಮಚರ್ಯ ಮತ್ತು ಶಿಸ್ತು. ಮಂಗಳ ಗ್ರಹವು ಶಿಸ್ತು ಮತ್ತು ನಿಯಮವನ್ನು ಪ್ರತಿನಿಧಿಸುತ್ತದೆ. ಹನುಮಂತನು ನೈಷ್ಠಿಕ, ಬ್ರಹ್ಮಚಾರಿ ಮತ್ತು ಅಪ್ರತಿಮ ಶಿಸ್ತಿನ ದೇವತೆ. ಈ ಕಾರಣದಿಂದಲೇ ಮಂಗಳನ ಅಧಿದೇವತೆಯಾಗಿ ಹನುಮಂತನನ್ನು ಆರಾಧಿಸಲಾಗುತ್ತದೆ. 2. ಮಂಗಳ ದೋಷ ಮತ್ತು ಹನುಮಂತನ ಆರಾಧನೆ. ಜಾತಕದಲ್ಲಿ ಮಂಗಳ ಗ್ರಹವು ಅಶುಭ ಸ್ಥಾನದಲ್ಲಿದ್ದರೆ, ಅಂದರೆ 1, 4, 7, 8 ಅಥವಾ 12ನೇ ಮನೆಯಲ್ಲಿದ್ದರೆ ಅದನ್ನು ಮಂಗಳ ದೋಷ ಅಥವಾ ಕುಜದೋಷ ಎನ್ನಲಾಗುತ್ತದೆ. ಇದರಿಂದ ಮದುವೆಯಲ್ಲಿ ವಿಳಂಬ, ದಾಂಪತ್ಯದಲ್ಲಿ ಕಲಹ ಅಥವಾ ಸಾಲದ ಬಾಧೆ ಉಂಟಾಗಬಹುದು. ಸಂಕಟಮೋಚಕ ಹನುಮ. ಮಂಗಳನು ಉಗ್ರ ಗ್ರಹವಾದರೆ ಹನುಮಂತನು ಆ ಉಗ್ರತೆಯನ್ನು ಶಾಂತಗೊಳಿಸುವ ಶಕ್ತಿ ಹೊಂದಿದ್ದಾನೆ. ಲಾಭಗಳು. ಹನುಮಾನ್ ಜಯಂತಿಯಂದು ಅಥವಾ ಮಂಗಳವಾರದಂದು ಹನುಮಾನ್ ಚಾಲೀಸ ಪಠಿಸುವುದರಿಂದ ಮಂಗಳ ದೋಷದ ತೀವ್ರತೆ ಕಡಿಮೆಯಾಗುತ್ತದೆ. ಇದು ಜಾತಕದಲ್ಲಿರುವ ಅಂಗಾರಕ ದೋಷವನ್ನು ಹೋಗಲಾಡಿಸಿ ವ್ಯಕ್ತಿಗೆ ಅಚಲವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. 3. ಏಪ್ರಿಲ್ 2ರ ಮಂಗಳ ಸಂಚಾರದ ವಿಶೇಷತೆ. ಕೇಂದ್ರ ಯೋಗ. ಈ ವರ್ಷದ ಹನುಮಾನ್ ಜಯಂತಿಯ ವಿಶೇಷವೆಂದರೆ ಅಂದೇ ಮಂಗಳ ಗ್ರಹವು ಕುಂಭರಾಶಿಯಿಂದ ನಿರ್ಗಮಿಸಿ ಗುರುವಿನ ಆಳ್ವಿಕೆಯ ಮೀನರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಗುರು ಮಂಗಳ ಸಂಬಂಧ. ಜ್ಯೋತಿಷ್ಯದಲ್ಲಿ ಗುರು ಮತ್ತು ಮಂಗಳ ಪರಸ್ಪರ ಮಿತ್ರ ಗ್ರಹಗಳು. ಮಂಗಳವು ಮೀನರಾಶಿಗೆ ಬಂದಾಗ ಅದು ಧನುರಾಶಿಯಲ್ಲಿರುವ ಅಥವಾ ಮೀನದಲ್ಲಿರುವ ಗುರುವಿನೊಂದಿಗೆ, ಅಂದರೆ ಜಾತಕದ ಸ್ಥಿತಿಗತಿ ಅನ್ವಯ, ಕೇಂದ್ರ ಯೋಗ ಅಥವಾ ಗಜಕೇಸರಿ ಯೋಗದಂತಹ ಪ್ರಭಾವಶಾಲಿ ಫಲಗಳನ್ನು ನೀಡುತ್ತದೆ. ರಾಜಯೋಗದ ಫಲ. ಈ ಸಂಯೋಗವನ್ನು ಆರ್ಥಿಕ ದೃಷ್ಟಿಯಿಂದ ರಾಜಯೋಗ ಎನ್ನಲಾಗುತ್ತದೆ. ಮೀನವು ಜಲರಾಶಿಯಾಗಿದ್ದು ಅಗ್ನಿತತ್ವದ ಮಂಗಳ ಅಲ್ಲಿಗೆ ಬಂದಾಗ ಸಮುದ್ರದೊಳಗಿನ ಜ್ವಾಲಾಮುಖಿಯಂತೆ ಶಕ್ತಿಶಾಲಿಯಾಗುತ್ತಾನೆ. ಇದು ಹಠಾತ್ ಧನಲಾಭ, ಸ್ಥಿರಾಸ್ತಿ ಖರೀದಿ ಮತ್ತು ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರಲಿದೆ. ವೀಕ್ಷಕರೇ, ನಿಮಗೆ ಗೊತ್ತೇ ಮಂಗಳ ಗ್ರಹದ ಅಧಿದೇವತೆ ಹನುಮಂತ ಎಂದು ಯಾಕೆ ಹೇಳುತ್ತಾರೆ? ಮಂಗಳ ಅಂದರೆ ಶೌರ್ಯ, ಹನುಮ ಎಂದರೆ ಧೈರ್ಯ. ನಿಮ್ಮ ಜಾತಕದಲ್ಲಿ ಸಾಲದ ಬಾಧೆ ಇದೆಯೇ ಅಥವಾ ಮಂಗಳ ದೋಷದಿಂದ ಮದುವೆ ತಡವಾಗುತ್ತಿದೆಯೇ? ಹಾಗಿದ್ದರೆ ಈ ಏಪ್ರಿಲ್ 2ರ ಹನುಮಾನ್ ಜಯಂತಿ ನಿಮ್ಮ ಪಾಲಿಗೆ ವರದಾನವಾಗಲಿದೆ. ಯಾಕೆಂದರೆ ಅಂದು ಮಂಗಳನು ಮೀನರಾಶಿಗೆ ಪ್ರವೇಶಿಸಿ ಒಂದು ಅದ್ಭುತ ಕೇಂದ್ರ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇದು ಬರೀ ಗ್ರಹಗಳ ಬದಲಾವಣೆಯಲ್ಲ, ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬದಲಾವಣೆಯ ಮುನ್ಸೂಚನೆ. 1. ಮಿಥುನ ರಾಶಿ. ವೃತ್ತಿ ಮತ್ತು ಆಸ್ತಿಯಲ್ಲಿ ಮಹತ್ತರ ಬದಲಾವಣೆ. 10ನೇ ಮನೆಯಲ್ಲಿ ಮಂಗಳ, ದಿಗ್ಬಲದ ಶಕ್ತಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹವು ಜಾತಕದ 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ ಇದ್ದಾಗ ಅತ್ಯಂತ ಶಕ್ತಿಶಾಲಿಯಾಗಿರುತ್ತಾನೆ. ಇದನ್ನು ದಿಗ್ಬಲ ಎನ್ನಲಾಗುತ್ತದೆ. ರಾಕೆಟ್ ವೇಗದ ಬೆಳವಣಿಗೆ. ಮಿಥುನ ರಾಶಿಯವರಿಗೆ ಮಂಗಳನು 10ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಕೆಲಸದ ವೇಗ ಹೆಚ್ಚಾಗುತ್ತದೆ. ಆಲಸ್ಯ ದೂರವಾಗಿ ಹೊಸ ಉತ್ಸಾಹ ಮೂಡುತ್ತದೆ. ವೃತ್ತಿ ಜೀವನದಲ್ಲಿ ಬಡ್ತಿ. ನೀವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ವ್ಯಕ್ತವಾಗಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ನೋಡಿ ಹೊಸ ಜವಾಬ್ದಾರಿ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ದಟ್ಟವಾಗಿದೆ. 2. ಪಿತ್ರಾರ್ಜಿತ ಆಸ್ತಿ ಮತ್ತು ನ್ಯಾಯಾಲಯದ ವ್ಯವಹಾರಗಳು.
ಮಿಥುನ ರಾಶಿಯವರಿಗೆ ಕಳೆದ ಕೆಲವು ಸಮಯದಿಂದ ಆಸ್ತಿ ವಿಚಾರದಲ್ಲಿ ತೊಂದರೆಗಳಿದ್ದರೆ ಈ ಏಪ್ರಿಲ್ 2ರ ಹನುಮಾನ್ ಜಯಂತಿಯ ನಂತರ ಅವು ಬಗೆಹರಿಯಲಿವೆ. ಆಸ್ತಿ ಹಂಚಿಕೆ. ಕುಟುಂಬದಲ್ಲಿ ಪಿತ್ರಾರ್ಜಿತ ಆಸ್ತಿ ಹಂಚಿಕೆಯ ಅಡೆತಡೆಗಳು ದೂರವಾಗಿ ನಿಮ್ಮ ಪಾಲಿನ ಆಸ್ತಿ ನಿಮ್ಮ ಕೈ ಸೇರಲಿದೆ. ಕಾನೂನು ಜಯ. ಒಂದು ವೇಳೆ ಆಸ್ತಿಗೆ ಸಂಬಂಧಿಸಿದಂತೆ ಕೋರ್ಟ್ ಕಚೇರಿ ಅಲೆದಾಡುತ್ತಿದ್ದರೆ ಹನುಮಂತನ ಕೃಪೆಯಿಂದ ತೀರ್ಪು ನಿಮ್ಮ ಪರವಾಗಿ ಬರುವ ಲಕ್ಷಣಗಳಿವೆ. ಇದು ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ನೆಮ್ಮದಿ ನೀಡಲಿದೆ. 3. ಹೊಸ ಉದ್ಯಮ ಮತ್ತು ಹೂಡಿಕೆ. ಹನುಮಾನ್ ಜಯಂತಿಯ ಈ ಶುಭ ದಿನದಂದು ನೀವು ಹೊಸ ಉದ್ಯಮ ಆರಂಭಿಸಿದರೆ ಸೋಲೇ ಇಲ್ಲ ಎಂಬ ಮಾತಿನ ಹಿಂದೆ ಬಲವಾದ ಜ್ಯೋತಿಷ್ಯ ಕಾರಣವಿದೆ. ಧೈರ್ಯದ ನಿರ್ಧಾರ. ಮಂಗಳ ಎಂದರೆ ಸಾಹಸ. ಮಿಥುನ ರಾಶಿಯವರು ವ್ಯಾಪಾರ ಆರಂಭಿಸಲು ಯೋಚಿಸುತ್ತಿದ್ದರೆ ಈ ಸಮಯ ಅತ್ಯಂತ ಸೂಕ್ತ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಹೋಟೆಲ್ ಉದ್ಯಮ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಹೆಚ್ಚು. ವ್ಯಾಪಾರದಲ್ಲಿ ಹೊಸ ಡೀಲ್. ಈಗಾಗಲೇ ವ್ಯಾಪಾರದಲ್ಲಿರುವವರಿಗೆ ಹೊಸ ಆರ್ಡರ್ಗಳು ಅಥವಾ ದೊಡ್ಡ ಮಟ್ಟದ ಡೀಲ್ಗಳು ಸಿಗಲಿವೆ. ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಿಥುನ ರಾಶಿಯವರೇ ಸಿದ್ಧರಾಗಿ. ನಿಮ್ಮ ವೃತ್ತಿಜೀವನದ ಸುವರ್ಣ ಕಾಲ ಈಗ ಶುರುವಾಗಿದೆ. ನಿಮ್ಮ 10ನೇ ಮನೆಯಲ್ಲಿ ಮಂಗಳನು ದಿಗ್ಬಲ ಪಡೆಯುತ್ತಿದ್ದಾನೆ. ಅಂದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು. ವರ್ಷಗಳಿಂದ ಕಾಡುತ್ತಿದ್ದ ಆಸ್ತಿ ವಿವಾದಗಳಿಗೆ ಈಗ ಮಂಗಳ ಹಾಡುವ ಸಮಯ ಬಂದಿದೆ. ಈ ಹನುಮಾನ್ ಜಯಂತಿಯಂದು ಸಂಕಟಮೋಚನನಿಗೆ ಒಂದು ತೆಂಗಿನಕಾಯಿ ಅರ್ಪಿಸಿ ನಿಮ್ಮ ಹೊಸ ಕೆಲಸವನ್ನು ಶುರು ಮಾಡಿ. ವಿಜಯ ನಿಮ್ಮದೇ. ವಿಶೇಷ ಸಲಹೆ. ಮಿಥುನ ರಾಶಿಯವರು ಈ ಅವಧಿಯಲ್ಲಿ ಬುಧ ಮತ್ತು ಮಂಗಳನ ಸಮನ್ವಯಕ್ಕಾಗಿ ಹಸಿರು ಬಟ್ಟೆಯಲ್ಲಿ ಸ್ವಲ್ಪ ಕೆಂಪು ಹಸಿರು ಬೇಳೆಯನ್ನು ಕಟ್ಟಿ ದೇವಸ್ಥಾನಕ್ಕೆ ನೀಡುವುದು ಅಥವಾ ಹನುಮಂತನಿಗೆ ತುಳಸಿ ಹಾರವನ್ನು ಅರ್ಪಿಸುವುದು ಅತ್ಯಂತ ಶುಭ. 2. ಕಟಕ ರಾಶಿ. ಅದೃಷ್ಟದ ಬಾಗಿಲು ಮತ್ತು ಸರ್ಕಾರಿ ಯೋಗ. 1. 9ನೇ ಮನೆಯಲ್ಲಿ ಮಂಗಳ, ಭಾಗ್ಯಸ್ಥಾನದ ಬಲ. ಕಟಕ ರಾಶಿಯವರಿಗೆ ಮಂಗಳನು ಅತ್ಯಂತ ಶುಭ ಗ್ರಹ. ಈಗ ಈ ಮಂಗಳನು ನಿಮ್ಮ ಜಾತಕದ 9ನೇ ಮನೆ ಅಂದರೆ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಅದೃಷ್ಟದ ಸಾಥ್. ಇದುವರೆಗೆ ನೀವು ಎಷ್ಟೇ ಕಷ್ಟಪಟ್ಟರೂ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಇನ್ಮುಂದೆ ಹಾಗಾಗುವುದಿಲ್ಲ. ಅದೃಷ್ಟವು ನಿಮ್ಮ ಬೆನ್ನಿಗಿರಲಿದೆ. ಹನುಮಂತನ ಕೃಪೆಯಿಂದ ಹಳೆಯ ಅಡೆತಡೆಗಳು ಮಂಜಿನಂತೆ ಕರಗಲಿವೆ. ಧಾರ್ಮಿಕ ಪಯಣ. 9ನೇ ಮನೆ ಧರ್ಮವನ್ನು ಸೂಚಿಸುತ್ತದೆ. ಈ ಅವಧಿಯಲ್ಲಿ ನೀವು ಕುಟುಂಬದೊಂದಿಗೆ ಪುಣ್ಯಕ್ಷೇತ್ರಗಳ ದರ್ಶನ ಪಡೆಯುವಿರಿ. ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಹವನ ಶಾಂತಿಗಳು ನಡೆಯುವ ಸಾಧ್ಯತೆ ಹೆಚ್ಚಿದೆ. 2. ಸರ್ಕಾರಿ ನೌಕರಿ ಮತ್ತು ವೃತ್ತಿಜೀವನ. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಕಟಕ ರಾಶಿಯ ಯುವಕರಿಗೆ ಇದು ಸುವರ್ಣಾವಕಾಶ. ಸಫಲತೆಯ ಸಿಹಿ ಸುದ್ದಿ. ಮಂಗಳನು ಶೌರ್ಯ ಮತ್ತು ಆಡಳಿತದ ಗ್ರಹ. ಭಾಗ್ಯಸ್ಥಾನದಲ್ಲಿ ಮಂಗಳ ಇರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ನೀವು ಪಟ್ಟ ಶ್ರಮಕ್ಕೆ ಈಗ ತಕ್ಕ ಪ್ರತಿಫಲ ಸಿಗಲಿದೆ. ಇಂಟರ್ವ್ಯೂ ಅಥವಾ ಪರೀಕ್ಷಾ ಫಲಿತಾಂಶಗಳು ನಿಮ್ಮ ಪರವಾಗಿ ಬರಲಿವೆ. ವಿದೇಶಿ ಸಂಬಂಧಿತ ಲಾಭ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕೆಂದು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಅಥವಾ ಅಡ್ಮಿಷನ್ ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. 3. ಹಣಕಾಸಿನ ಹರಿವು ಮತ್ತು ತಡೆಹಿಡಿಯಲ್ಪಟ್ಟ ಹಣ. ಕಟಕ ರಾಶಿಯವರು ಆರ್ಥಿಕವಾಗಿ ಸ್ವಲ್ಪ ಉಸಿರಾಡುವ ಸಮಯವಿದು. ಹಣ ವಾಪಸ್ ಬರುವಿಕೆ. ಯಾರಿಗೋ ಸಾಲ ನೀಡಿ ಅದು ವಾಪಸ್ ಬರುವುದಿಲ್ಲ ಎಂದು ನೀವು ಕೈಬಿಟ್ಟಿದ್ದರೆ ಈ ಹನುಮಾನ್ ಜಯಂತಿಯ ನಂತರ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹೂಡಿಕೆಯಿಂದ ಲಾಭ. ಹಳೆಯ ಹೂಡಿಕೆಗಳು ಈಗ ಲಾಭ ನೀಡಲು ಪ್ರಾರಂಭಿಸುತ್ತವೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುವುದರಿಂದ ಆರ್ಥಿಕ ಸ್ಥಿತಿ ಭದ್ರವಾಗಲಿದೆ. ಕಟಕ ರಾಶಿಯವರೇ, ನಿಮ್ಮ ಕಾಯುವಿಕೆಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಸಾಕ್ಷಾತ್ ಮಂಗಳನೇ ಅಧಿಪತಿಯಾಗಿ ಬರುತ್ತಿದ್ದಾನೆ. ಇದು ಕೇವಲ ಬದಲಾವಣೆಯಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ವಿಶೇಷವಾಗಿ ನನಗೆ ಸರ್ಕಾರಿ ಕೆಲಸ ಸಿಗುತ್ತಾ ಎಂದು ಕೇಳುವವರಿಗೆ ಹನುಮಂತನ ಈ ಜಯಂತಿ ಶುಭ ಸಂದೇಶ ಹೊತ್ತು ತರುತ್ತಿದೆ. ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ಭಾಗ್ಯದೇವತೆ ನಿಮ್ಮ ಮನೆ ಬಾಗಿಲು ತಟ್ಟಲಿದ್ದಾಳೆ. ವಿಶೇಷ ಸಲಹೆ. ಕಟಕ ರಾಶಿಯವರು ಈ ಮಂಗಳಕರ ದಿನದಂದು ಹನುಮಂತನಿಗೆ ಕೆಂಪು ಹಣ್ಣು ಅಂದರೆ ದಾಳಿಂಬೆ ಅಥವಾ ಸೇಬು ಅರ್ಪಿಸಿ. ಸಾಧ್ಯವಾದರೆ ಹತ್ತಿರದ ರಾಮನ ದೇವಸ್ಥಾನಕ್ಕೆ ಭೇಟಿ ನೀಡಿ
ಯಾಕೆಂದರೆ ರಾಮನ ಭಕ್ತರಿಗೆ ಹನುಮಂತನು ಸದಾ ರಕ್ಷಕನಾಗಿರುತ್ತಾನೆ. 3. ವೃಶ್ಚಿಕ ರಾಶಿ. ರಾಶ್ಯಾಧಿಪತಿಯ ಸಂಚಾರ ಮತ್ತು ಹನುಮನ ವಿಶೇಷ ಕೃಪೆ. 1. ಪಂಚಮ ಸ್ಥಾನದಲ್ಲಿ ಮಂಗಳ, ಬುದ್ಧಿ ಮತ್ತು ಸಂತಾನದ ಬಲ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳನು ಈಗ ನಿಮ್ಮ ಜಾತಕದ 5ನೇ ಮನೆ ಅಂದರೆ ಪಂಚಮ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಇದು ವಿದ್ಯಾಭ್ಯಾಸ, ಬುದ್ಧಿವಂತಿಕೆ ಮತ್ತು ಸಂತಾನದ ಸ್ಥಾನ. ಆತ್ಮವಿಶ್ವಾಸದ ಮರುಕಳಿಕೆ. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಗೊಂದಲಗಳು ಈಗ ದೂರವಾಗಲಿವೆ. ಹನುಮಂತನ ಅನುಗ್ರಹದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಮಕ್ಕಳಿಂದ ಸಂತೋಷ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಅಥವಾ ವೃತ್ತಿಜೀವನದಲ್ಲಿ ದೊಡ್ಡ ಸಾಧನೆ ಮಾಡಲಿದ್ದಾರೆ. ಅವರ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ಮತ್ತು ಹೆಮ್ಮೆ ಸಿಗಲಿದೆ. ಮಕ್ಕಳಿಗಾಗಿ ಕಾಯುತ್ತಿರುವ ದಂಪತಿಗಳಿಗೆ ಈ ಹನುಮಾನ್ ಜಯಂತಿ ಶುಭ ವಾರ್ತೆ ನೀಡಬಹುದು. 2. ವಿದೇಶ ಪ್ರವಾಸ ಮತ್ತು ಉನ್ನತ ವ್ಯಾಸಂಗ. ವೃಶ್ಚಿಕ ರಾಶಿಯವರಿಗೆ ಈ ಮಂಗಳ ಸಂಚಾರವು ದೂರದ ಪ್ರಯಾಣದ ಯೋಗವನ್ನು ಬಲಪಡಿಸುತ್ತಿದೆ. ಕನಸು ನನಸಾಗುವ ಸಮಯ. ನೀವು ವಿದೇಶದಲ್ಲಿ ಕೆಲಸ ಮಾಡಲು ಅಥವಾ ಓದಲು ಪ್ರಯತ್ನಿಸುತ್ತಿದ್ದರೆ ಈಗ ಅದಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಪಾಸ್ಪೋರ್ಟ್ ಅಥವಾ ವೀಸಾ ಸಂಬಂಧಿತ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲಿವೆ. ತೀರ್ಥಯಾತ್ರೆ. ಮಂಗಳನು ಮೀನರಾಶಿಗೆ ಬರುವುದರಿಂದ ನೀವು ಕುಟುಂಬದೊಂದಿಗೆ ಯಾವುದಾದರೂ ಪವಿತ್ರ ತೀರ್ಥಕ್ಷೇತ್ರಕ್ಕೆ ಅಥವಾ ಸಮುದ್ರ ತೀರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಯೋಗವಿದೆ. 3. ತಂದೆಯ ಸಾಮೀಪ್ಯ ಮತ್ತು ಆರ್ಥಿಕ ಬೆಂಬಲ. ಕುಟುಂಬದ ದೃಷ್ಟಿಯಿಂದ ಇದು ಅತ್ಯಂತ ಸಕಾರಾತ್ಮಕ ಸಮಯ. ಸಂಬಂಧದಲ್ಲಿ ಸುಧಾರಣೆ. ಒಂದು ವೇಳೆ ನಿಮ್ಮ ಮತ್ತು ತಂದೆಯ ನಡುವೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಈ ಅವಧಿಯಲ್ಲಿ ಅವು ದೂರವಾಗಿ ಸಂಬಂಧ ಗಟ್ಟಿಯಾಗಲಿದೆ. ಹಣಕಾಸಿನ ನೆರವು. ಆರ್ಥಿಕವಾಗಿ ಕಷ್ಟದಲ್ಲಿದ್ದರೆ ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಅನಿರೀಕ್ಷಿತ ಧನಸಹಾಯ ಸಿಗಲಿದೆ. ನಿಮ್ಮ ಬಾಕಿ ಇರುವ ಯೋಜನೆಗಳಿಗೆ ಈ ಹಣವು ದೊಡ್ಡ ಬಲ ನೀಡಲಿದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳನೇ ಈಗ ಪಂಚಮ ಸ್ಥಾನಕ್ಕೆ ಬಂದು ಕುಳಿತಿದ್ದಾನೆ. ಇದರರ್ಥ ನಿಮ್ಮ ಬುದ್ಧಿವಂತಿಕೆಗೆ ಈಗ ಸರಿಯಾದ ಬೆಲೆ ಸಿಗುವ ಕಾಲ ಬಂದಿದೆ. ಹನುಮಂತನ ವಿಶೇಷ ಆಶೀರ್ವಾದ ನಿಮ್ಮ ಮೇಲಿದೆ. ಯಾಕೆಂದರೆ ನೀವು ಮಂಗಳನ ಪುತ್ರರು. ನೀವು ಬಹಳ ದಿನಗಳಿಂದ ವಿದೇಶಕ್ಕೆ ಹೋಗಬೇಕೆಂದು ಪ್ಲಾನ್ ಮಾಡುತ್ತಿದ್ದೀರಾ ಅಥವಾ ತಂದೆಯ ಜೊತೆಗಿನ ಸಂಬಂಧ ಸರಿ ಹೋಗಲಿ ಅಂತ ಕಾಯುತ್ತಿದ್ದೀರಾ. ಹಾಗಿದ್ದರೆ ಈ ಏಪ್ರಿಲ್ 2ರ ನಂತರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರಲಿವೆ. ಧೈರ್ಯವಾಗಿ ಮುನ್ನಡೆಯಿರಿ, ಜಯ ನಿಮ್ಮದೇ. ವಿಶೇಷ ಸಲಹೆ. ವೃಶ್ಚಿಕ ರಾಶಿಯವರು ಈ ಹನುಮಾನ್ ಜಯಂತಿಯಂದು ಹನುಮಂತನಿಗೆ ಸಿಂಧೂರದ ಅರ್ಚನೆ ಮಾಡಿಸಿ. ನಿಮ್ಮ ರಾಶ್ಯಾಧಿಪತಿಯ ಬಣ್ಣವು ಕೆಂಪು, ಹನುಮನ ಸಿಂಧೂರವು ಕೆಂಪು. ಈ ಸಮನ್ವಯವು ನಿಮ್ಮ ಜೀವನದಲ್ಲಿ ಇರುವ ಶತ್ರು ಭಯ ಮತ್ತು ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. 4. ಮಕರ ರಾಶಿ. ಪರಾಕ್ರಮ ವೃದ್ಧಿ ಮತ್ತು ಸಾಮಾಜಿಕ ಪ್ರತಿಷ್ಠೆ. 1. 3ನೇ ಮನೆಯಲ್ಲಿ ಮಂಗಳ, ಸಾಹಸ ಮತ್ತು ಧೈರ್ಯದ ಉತ್ತುಂಗ. ಮಕರ ರಾಶಿಯವರಿಗೆ ಮಂಗಳನು ಈಗ ಜಾತಕದ 3ನೇ ಮನೆ ಅಂದರೆ ಪರಾಕ್ರಮ ಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಉಪಚಯ ಸ್ಥಾನದಲ್ಲಿ ಮಂಗಳ ಇರುವುದು ಮಕರ ರಾಶಿಯವರಿಗೆ ಆನೆ ಬಲ ಬಂದಂತೆ. ಮಾತಿನ ಜಾದು. ನಿಮ್ಮ ಸಂವಹನ ಕಲೆ ಅತ್ಯಂತ ಪರಿಣಾಮಕಾರಿಯಾಗಲಿದೆ. ನೀವು ಆಡುವ ಮಾತುಗಳು ಎದುರಿಗಿರುವವರ ಮೇಲೆ ಗಾಢವಾದ ಪ್ರಭಾವ ಬೀರಲಿವೆ. ಮಾರ್ಕೆಟಿಂಗ್, ಸೇಲ್ಸ್ ಅಥವಾ ಶಿಕ್ಷಕ ವೃತ್ತಿಯಲ್ಲಿರುವವರಿಗೆ ಇದು ಅದ್ಭುತ ಕಾಲ. ಧೈರ್ಯದ ನಿರ್ಧಾರಗಳು. ಈ ಕೆಲಸ ಮಾಡಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದವರಿಗೆ ಹನುಮಂತನು ಈಗ ದಾರಿ ತೋರಿಸಲಿದ್ದಾನೆ. ನೀವು ತೆಗೆದುಕೊಳ್ಳುವ ಕಠಿಣ ನಿರ್ಧಾರಗಳು ನಿಮ್ಮ ಭವಿಷ್ಯದ ಬುನಾದಿಯನ್ನು ಗಟ್ಟಿಗೊಳಿಸಲಿವೆ. 2. ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆ. ಮಂಗಳನ ಈ ಸಂಚಾರವು ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕಾಂತಿಯನ್ನು ನೀಡಲಿದೆ. ಜನಮನ್ನಣೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಇದ್ದ ತಪ್ಪು ಕಲ್ಪನೆಗಳು ದೂರವಾಗಲಿವೆ. ಜನರು ನಿಮ್ಮನ್ನು ಗೌರವದಿಂದ ಕಾಣಲು ಪ್ರಾರಂಭಿಸುತ್ತಾರೆ. ರಾಜಕೀಯ ಅಥವಾ ಸಾರ್ವಜನಿಕ ಜೀವನದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳು ಅಥವಾ ದೊಡ್ಡ ಹುದ್ದೆಗಳು ಒಲಿಯುವ ಸಾಧ್ಯತೆ ಇದೆ. ಸ್ನೇಹಿತರ ಬೆಂಬಲ. ನಿಮ್ಮ ಒಡಹುಟ್ಟಿದವರಿಂದ ಅಥವಾ ಹಳೆಯ ಸ್ನೇಹಿತರಿಂದ ನಿಮಗೆ ದೊಡ್ಡ ಮಟ್ಟದ ಸಹಾಯ ಸಿಗಲಿದೆ. ಅವರು ನಿಮ್ಮ ಪ್ರಗತಿಗೆ ಏಣಿಯಾಗಲಿದ್ದಾರೆ. 3. ವ್ಯಾಪಾರದಲ್ಲಿ ಆಕಸ್ಮಿಕ ಧನಲಾಭ. ಆರ್ಥಿಕ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಈ ಏಪ್ರಿಲ್ 2ರ ಹನುಮಾನ್ ಜಯಂತಿ ಬಹಳ ಮುಖ್ಯ. ಹಣದ ಹರಿವು.
ವ್ಯಾಪಾರಸ್ಥರಿಗೆ ಅನಿರೀಕ್ಷಿತವಾಗಿ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಹೊಸ ಆರ್ಡರ್ಗಳು ಕೈ ಸೇರಬಹುದು. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಲಾಭದ ಯೋಗವಿದೆ. ಆಸ್ತಿ ಖರೀದಿ. ದೀರ್ಘಕಾಲದಿಂದ ವಾಹನ ಅಥವಾ ಮನೆ ಖರೀದಿಸಬೇಕೆಂಬ ಹಂಬಲವಿದ್ದಲ್ಲಿ ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಈ ಅವಧಿಯಲ್ಲಿ ಸುಲಭವಾಗಿ ಆಗಲಿದೆ. ಮಕರ ರಾಶಿಯವರೇ, ನಿಮ್ಮ ಪರಾಕ್ರಮಕ್ಕೆ ಈಗ ಸರಿಯಾದ ವೇದಿಕೆ ಸಿಕ್ಕಿದೆ. ನಿಮ್ಮ 3ನೇ ಮನೆಯಲ್ಲಿ ಮಂಗಳನ ಅಬ್ಬರ ಶುರುವಾಗಲಿದೆ. ನೀವು ಇದುವರೆಗೆ ಯಾವುದಕ್ಕೆ ಹೆದರುತ್ತಿದ್ದೀರೋ ಆ ಭಯವನ್ನು ಮೆಟ್ಟಿ ನಿಲ್ಲುವ ಶಕ್ತಿ ಹನುಮಂತ ನಿಮಗೆ ನೀಡುತ್ತಿದ್ದಾನೆ. ನಿಮ್ಮ ಮಾತು ಇನ್ಮುಂದೆ ಕೇವಲ ಶಬ್ದವಲ್ಲ, ಅದು ನಿಮ್ಮ ಯಶಸ್ಸಿನ ಮಂತ್ರವಾಗಲಿದೆ. ವ್ಯಾಪಾರದಲ್ಲಿ ಲಾಭ ಇಲ್ಲ ಅಂತ ಚಿಂತೆ ಮಾಡುತ್ತಿದ್ದೀರಾ? ಹನುಮಾನ್ ಜಯಂತಿಯ ಈ ಮಂಗಳ ಸಂಚಾರ ನಿಮ್ಮ ಜೇಬನ್ನು ತುಂಬಿಸೋಕೆ ಬರ್ತಾ ಇದೆ. ಎದ್ದು ನಿಲ್ಲಿ, ಕಾರ್ಯಪ್ರವೃತ್ತರಾಗಿ. ವಿಶೇಷ ಸಲಹೆ: ಮಕರ ರಾಶಿಯ ಅಧಿಪತಿ ಶನಿದೇವ ಮತ್ತು ಮಂಗಳನ ಅಧಿದೇವತೆ ಹನುಮಂತ, ಈ ಇಬ್ಬರ ಕೃಪೆಗಾಗಿ ನೀವು ಈ ದಿನ ಹನುಮಂತನಿಗೆ ವೀಳ್ಯದೆಲೆ ಹಾರ ಸಮರ್ಪಿಸಿ. ಇದು ನಿಮ್ಮ ಹಾದಿಯಲ್ಲಿರುವ ಶತ್ರುಬಾಧೆಯನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. 5. ವೃಷಭ ರಾಶಿ. ಲಾಭಸ್ಥಾನದಲ್ಲಿ ಮಂಗಳ ಮತ್ತು ವೃತ್ತಿಜೀವನದ ಉತ್ತುಂಗ. 1. 11ನೇ ಮನೆಯಲ್ಲಿ ಮಂಗಳ, ಇಷ್ಟಾರ್ಥ ಸಿದ್ಧಿಯ ಕಾಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11ನೇ ಮನೆಯನ್ನು ಲಾಭಸ್ಥಾನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಮಂಗಳನಂತಹ ಶಕ್ತಿಶಾಲಿ ಗ್ರಹದ ಆಗಮನ ಎಂದರೆ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವ ಸಮಯ ಎಂದೇ ಅರ್ಥ. ಶ್ರಮಕ್ಕೆ ತಕ್ಕ ಪ್ರತಿಫಲ. ವೃಷಭ ರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಪಟ್ಟ ಕಠಿಣ ಪರಿಶ್ರಮಕ್ಕೆ ಈಗ ಬೆಲೆ ಸಿಗಲಿದೆ. ನೀವು ಮಾಡಿದ ಕೆಲಸವನ್ನು ಸಮಾಜ ಮತ್ತು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸಲಿದ್ದಾರೆ. ಆರ್ಥಿಕ ಸಮೃದ್ಧಿ. ಲಾಭಸ್ಥಾನದಲ್ಲಿ ಮಂಗಳನಿರುವುದರಿಂದ ಹಣದ ಹರಿವು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಬರಲಿದೆ. ಹೂಡಿಕೆ ಮಾಡಿದ ಹಣ ದುಪ್ಪಟ್ಟಾಗುವ ಅಥವಾ ಹಳೆಯ ಸಾಲಗಳು ತೀರುವ ಲಕ್ಷಣಗಳಿವೆ. 2. ವೃತ್ತಿಜೀವನದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳ. ಉದ್ಯೋಗಸ್ಥ ವೃಷಭ ರಾಶಿಯವರಿಗೆ ಈ ಹನುಮಾನ್ ಜಯಂತಿಯು ವೃತ್ತಿಜೀವನದ ಮೈಲಿಗಲ್ಲಾಗಲಿದೆ. ಸಿಹಿ ಸುದ್ದಿ: ಕಚೇರಿಯಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ. ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಬಗ್ಗೆ ಆಡಳಿತ ಮಂಡಳಿಯಿಂದ ಪಾಸಿಟಿವ್ ಸುದ್ದಿ ಕೇಳುವಿರಿ. ಹೊಸ ಜವಾಬ್ದಾರಿಗಳು. ಹನುಮಂತನ ಆಶೀರ್ವಾದದಿಂದ ನಿಮ್ಮ ಹೆಗಲಿಗೆ ಹೊಸ ಮತ್ತು ಗೌರವಾನ್ವಿತ ಜವಾಬ್ದಾರಿಗಳು ಬರಲಿವೆ. ಇದು ನಿಮ್ಮನ್ನು ಭವಿಷ್ಯದಲ್ಲಿ ಒಬ್ಬ ಉನ್ನತ ನಾಯಕನನ್ನಾಗಿ ರೂಪಿಸಲಿದೆ. 3. ಸಾಮಾಜಿಕ ಜಾಲತಾಣ ಮತ್ತು ದೊಡ್ಡ ಲಾಭ. ವೃಷಭ ರಾಶಿಯವರು ಈ ಅವಧಿಯಲ್ಲಿ ಹೊಸ ಮಿತ್ರರನ್ನು ಸಂಪಾದಿಸಲಿದ್ದಾರೆ. ನೆಟ್ವರ್ಕಿಂಗ್. ನಿಮ್ಮ ಸ್ನೇಹಿತರ ಬಳಗ ದೊಡ್ಡದಾಗಲಿದೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ನಿಮ್ಮ ವ್ಯಾಪಾರ ಅಥವಾ ವೃತ್ತಿಗೆ ದೊಡ್ಡ ಮಟ್ಟದ ಲಾಭ ಸಿಗಲಿದೆ. ಭೌತಿಕ ಸುಖ. ಮನೆಗೆ ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಒಟ್ಟಾರೆಯಾಗಿ ಜೀವನದ ಗುಣಮಟ್ಟ ಸುಧಾರಿಸಲಿದೆ. ವೃಷಭ ರಾಶಿಯವರೇ, ನಿಮ್ಮ ಲಾಭದ ಬಾಗಿಲು ಈಗ ಅಗಲವಾಗಿ ತೆರೆಯುತ್ತಿದೆ. ನಿಮ್ಮ 11ನೇ ಮನೆಯಲ್ಲಿ ಮಂಗಳನ ಸಂಚಾರವಾಗುತ್ತಿದೆ. ಅಂದರೆ ನೀವು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗ ಬೋನಸ್ ಸಿಗುವ ಸಮಯ. ಆಫೀಸ್ನಲ್ಲಿ ಬಾಸ್ ನಿಮ್ಮ ಬೆನ್ನು ತಟ್ಟಲಿದ್ದಾರೆ. ವ್ಯಾಪಾರದಲ್ಲಿ ಲಾಭದ ಹಣ ಹರಿಯಲಿದೆ. ಹನುಮಂತನ ಈ ಪವಿತ್ರ ಜಯಂತಿಯಂದು ನಿಮಗೆ ಒಂದು ಸಣ್ಣ ಸಲಹೆ: ಸಂಕಟಮೋಚನನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ನಿಮ್ಮ ಕೃತಜ್ಞತೆ ಸಲ್ಲಿಸಿ. ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲು ವಾಯುಪುತ್ರ ಸಿದ್ಧನಿದ್ದಾನೆ. ವಿಶೇಷ ಸಲಹೆ: ವೃಷಭ ರಾಶಿಯವರಿಗೆ ಶುಕ್ರನು ಅಧಿಪತಿ. ಮಂಗಳ ಮತ್ತು ಶುಕ್ರನ ಸಮತೋಲನಕ್ಕಾಗಿ ಈ ದಿನ ಹನುಮಂತನಿಗೆ ಕೆಂಪು ಕನೇರಿ ಅಥವಾ ಕೆಂಪು ದಾಸವಾಳ ಹೂಗಳನ್ನು ಅರ್ಪಿಸಿ. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ದೂರವಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ. ವಿಶೇಷ ಪರಿಹಾರಗಳು. ಅದೃಷ್ಟವನ್ನು ದ್ವಿಗುಣಗೊಳಿಸಿಕೊಳ್ಳುವ ದಾರಿ. 1. ಹನುಮಾನ್ ಚಾಲೀಸಾ ಪಠಣ. ಶಕ್ತಿಯ ಮೂಲ. ವೀಕ್ಷಕರೇ, ಹನುಮಂತನನ್ನು ಪ್ರಸನ್ನಗೊಳಿಸಲು ಇರುವ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಮಾರ್ಗವೆಂದರೆ ಹನುಮಾನ್ ಚಾಲೀಸಾ. ಈ ಹನುಮಾನ್ ಜಯಂತಿಯಂದು ಸಂಕಲ್ಪ ಮಾಡಿ 7 ಬಾರಿ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಯಾಕೆ 7 ಬಾರಿ? ಜ್ಯೋತಿಷ್ಯದಲ್ಲಿ 7 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. 7 ಬಾರಿ ಪಠಿಸುವುದರಿಂದ ಮನಸ್ಸಿನ ಭಯ ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ವಿಶೇಷವಾಗಿ ಮಂಗಳನ ಅಶುಭ ಪ್ರಭಾವದಿಂದ
ಸಾಲದ ಸುಳಿಯಲ್ಲಿ ಸಿಲುಕಿರುವವರು ಈ ಪರಿಹಾರ ಮಾಡಲೇಬೇಕು. ವಿಧಾನ: ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಹನುಮಂತನ ಮುಂದೆ ತುಪ್ಪದ ದೀಪ ಹಚ್ಚಿ ಏಕಾಗ್ರತೆಯಿಂದ ಪಠಿಸಿ. 2. ದಾನದ ಮಹಿಮೆ ಅಂದರೆ ಕೆಂಪು ಬಣ್ಣದ ಪ್ರಾಮುಖ್ಯತೆ. ಮಂಗಳ ಗ್ರಹವು ಕೆಂಪು ಬಣ್ಣವನ್ನು ಪ್ರತಿನಿಧಿಸುತ್ತದೆ. ಹನುಮಾನ್ ಜಯಂತಿಯ ಶುಭ ದಿನದಂದು ದಾನ ಮಾಡುವುದು ನಿಮ್ಮ ಜಾತಕದ ದೋಷಗಳನ್ನು ಕಡಿಮೆ ಮಾಡುತ್ತದೆ. ಏನು ದಾನ ಮಾಡಬೇಕು? ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳು ಅಂದರೆ ಸೇಬು ಅಥವಾ ದಾಳಿಂಬೆ ಅಥವಾ ಕೆಂಪು ಬಣ್ಣದ ಸಿಹಿ ಪದಾರ್ಥಗಳನ್ನು ಅಂದರೆ ಬೂಂದಿ ಲಾಡು ಅಥವಾ ಕೇಸರಿಬಾತ್ ಹಂಚಿ. ಫಲಿತಾಂಶ: ಈ ದಾನವು ನಿಮ್ಮ ಜೀವನದಲ್ಲಿ ಹರಿಯುವ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಆರ್ಥಿಕ ಸುಧಾರಣೆಗೆ ದಾರಿ ಮಾಡಿಕೊಡುತ್ತದೆ. 3. ದೇವಸ್ಥಾನದ ಭೇಟಿ ಮತ್ತು ಸಿಂಧೂರ ಅರ್ಚನೆ. ಹನುಮಂತನಿಗೆ ಸಿಂಧೂರವೆಂದರೆ ಪ್ರಾಣಕ್ಕಿಂತ ಪ್ರಿಯ. ಈ ವಿಶೇಷ ದಿನದಂದು ಹತ್ತಿರದ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಚನೆ. ದೇವಸ್ಥಾನದಲ್ಲಿ ಹನುಮನಿಗೆ ಸಿಂಧೂರದ ಅರ್ಚನೆ ಮಾಡಿಸಿ. ಒಂದು ವೇಳೆ ಸಾಧ್ಯವಾದರೆ ಹನುಮನ ಪಾದದ ಸಿಂಧೂರವನ್ನು ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಳ್ಳಿ. ರಕ್ಷಾ ಕವಚ: ಈ ಸಿಂಧೂರದ ತಿಲಕವು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಅಪಘಾತ ಅಥವಾ ಅನಾರೋಗ್ಯದ ಭಯದಿಂದ ನಿಮ್ಮನ್ನು ಕಾಪಾಡುತ್ತದೆ. 4. ಮಂಗಳ ಮಂತ್ರ ಜಪ ಅಂದರೆ ಗ್ರಹ ಶಾಂತಿ. ಮಂಗಳ ಗ್ರಹವು ಮೀನ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ಅದರ ಶುಭ ಫಲ ಪಡೆಯಲು ಈ ಮಂತ್ರವನ್ನು ಜಪಿಸಿ. ಮಂತ್ರ: ಓಂ ಅಂ ಅಂಗಾರಕಾಯ ನಮಃ. ವಿಧಾನ: ಹನುಮಂತನ ಮುಂದೆ ಕುಳಿತು ಕೆಂಪು ಹವಳದ ಮಾಲೆ ಅಥವಾ ರುದ್ರಾಕ್ಷಿ ಮಾಲೆಯಿಂದ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಜಾತಕದಲ್ಲಿ ಮಂಗಳನ ಸ್ಥಾನವನ್ನು ಭದ್ರಪಡಿಸಿ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದ ಲಾಭಗಳನ್ನು ತಂದುಕೊಡುತ್ತದೆ. ವೀಕ್ಷಕರೇ, ಜ್ಯೋತಿಷ್ಯ ಅಂದರೆ ಬರೀ ಭವಿಷ್ಯ ಕೇಳೋದಲ್ಲ, ದೋಷಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಕೂಡ ಹೌದು. ಈ ಏಪ್ರಿಲ್ 2ರಂದು ನಾನು ಹೇಳಿದ ಈ 4 ಸರಳ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ ನೋಡಿ. ಹನುಮಂತನು ನಿಮ್ಮ ಸಂಕಟಗಳನ್ನು ಹರಿಸಿ ಮಂಗಳನು ನಿಮ್ಮ ಜೀವನದಲ್ಲಿ ಮಂಗಳವನ್ನು ಉಂಟು ಮಾಡುತ್ತಾನೆ. ನೆನಪಿಡಿ, ಪರಿಹಾರಕ್ಕಿಂತಲೂ ನಿಮ್ಮ ನಂಬಿಕೆ ದೊಡ್ಡದು. ಆ ಹನುಮಂತನ ಮೇಲೆ ಭಾರ ಹಾಕಿ ಈ ಕಾರ್ಯಗಳನ್ನು ಮಾಡಿ. ನಿಮ್ಮ ಅದೃಷ್ಟ ಖಂಡಿತ ಬದಲಾಗಲಿದೆ. ನಿಮ್ಮ ಕೆಲವು ಗೊಂದಲಗಳಿಗೆ ಉತ್ತರ. 1. ಶನಿ ದೆಸೆ ಅಥವಾ ಸಾಡೇಸಾತಿ ಇರುವವರು ಈ ಮಂಗಳ ಸಂಚಾರಕ್ಕೆ ಹೆದರಬೇಕೇ? ಖಂಡಿತವಾಗಿಯೂ ಇಲ್ಲ. ಪುರಾಣಗಳ ಪ್ರಕಾರ ಹನುಮಂತನು ಒಮ್ಮೆ ಶನಿದೇವರನ್ನು ರಾವಣನ ಸೆರೆಯಿಂದ ಬಿಡಿಸಿದ್ದನು. ಅಂದು ಶನಿದೇವನು ಹನುಮಂತನ ಭಕ್ತರಿಗೆ ನಾನು ಎಂದಿಗೂ ತೊಂದರೆ ಕೊಡುವುದಿಲ್ಲ ಎಂದು ಮಾತು ನೀಡಿದ್ದಾರೆ. ಆದ್ದರಿಂದ ನಿಮಗೆ ಶನಿ ದೆಸೆ ನಡೆಯುತ್ತಿದ್ದರೆ ಹನುಮಾನ್ ಜಯಂತಿಯಂದು ಹನುಮಂತನ ಆರಾಧನೆ ಮಾಡುವುದರಿಂದ ಶನಿಯ ಪ್ರಭಾವವು ಕಡಿಮೆಯಾಗುತ್ತದೆ. ಮಂಗಳನ ಈ ಸಂಚಾರ ನಿಮಗೆ ಧೈರ್ಯವನ್ನು ನೀಡುತ್ತದೆಯೇ ಹೊರತು ಭಯವನ್ನಲ್ಲ. 2. ಈ ಮಂಗಳ ಸಂಚಾರದ ಫಲ ಎಲ್ಲರಿಗೂ ಒಂದೇ ರೀತಿ ಇರುತ್ತದೆಯೇ? ನೋಡಿ ವೀಕ್ಷಕರೇ, ಜ್ಯೋತಿಷ್ಯವು ಒಂದು ದಿಕ್ಸೂಚಿ ಮಾತ್ರ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ದೆಸೆ ಮತ್ತು ಭುಕ್ತಿಗಳ ಮೇಲೆ ಫಲಿತಾಂಶದ ತೀವ್ರತೆ ಬದಲಾಗಬಹುದು. ಆದರೆ ಏಪ್ರಿಲ್ 2ರ ಹನುಮಾನ್ ಜಯಂತಿಯ ಈ ವಿಶಿಷ್ಟ ಯೋಗವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಸಂಶಯವಿಲ್ಲ. 3. ಮನೆಯಲ್ಲೇ ಹನುಮಾನ್ ಜಯಂತಿ ಆಚರಿಸುವುದು ಹೇಗೆ? ತುಂಬಾ ಸರಳ. ಬೆಳಿಗ್ಗೆ ಬೇಗ ಎದ್ದು ಹನುಮಂತನ ಫೋಟೋ ಮುಂದೆ ದೀಪ ಹಚ್ಚಿ ತುಳಸಿ ದಳ ಅರ್ಪಿಸಿ ನಾನು ಮೊದಲೇ ಹೇಳಿದಂತೆ ಹನುಮಾನ್ ಚಾಲೀಸ ಪಠಿಸಿ ಶುದ್ಧ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಹನುಮಂತ ಓಗೊಡುತ್ತಾನೆ. ವೀಕ್ಷಕರೇ, ಗ್ರಹಗತಿಗಳು ನಿರಂತರವಾಗಿ ಬದಲಾಗುತ್ತಲೇ ಇರುತ್ತವೆ. ಆದರೆ ನಮ್ಮ ಭಕ್ತಿ, ಶ್ರದ್ಧೆ ಮತ್ತು ಮಾಡುವ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಯಾವುದೇ ಗ್ರಹದ ಅಶುಭ ಫಲವು ನಮ್ಮನ್ನು ಬಾಧಿಸದು. ಹನುಮಂತನು ಶಕ್ತಿಯ ಮತ್ತು ಜ್ಞಾನದ ಸಂಕೇತ. ಆತನ ಕೃಪೆ ನಿಮ್ಮ ಮೇಲಿದ್ದರೆ ಈ ಏಪ್ರಿಲ್ 2ರ ಮಂಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಹೊಸ ಆಶಾವಾದ, ಆರ್ಥಿಕ ಸಮೃದ್ಧಿ ಮತ್ತು ಸುಖ ಶಾಂತಿಯನ್ನು ತರುವುದರಲ್ಲಿ ಸಂಶಯವಿಲ್ಲ. ಈ ಮಂಗಳಕರ ದಿನವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ. ನಿಮ್ಮ ಸಕಲ ಸಂಕಟಗಳು ದೂರವಾಗಲಿ ಎಂದು ಹಾರೈಸುತ್ತೇವೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದು ನಮಗೆ ಮತ್ತಷ್ಟು ಉತ್ತಮ ಮಾಹಿತಿ ನೀಡಲು ಸ್ಫೂರ್ತಿ ನೀಡುತ್ತದೆ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಈ ಶುಭ ಯೋಗದ ಬಗ್ಗೆ ತಿಳಿಸಿ. ಮರೆಯದೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆಯೇ ಜ್ಯೋತಿಷ ಮತ್ತು ಆಧ್ಯಾತ್ಮದಂತಹ
ಹತ್ತು ಹಲವು ವಿಷಯಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪಿರಿಚುವಲ್ ವೈಬ್ಸ್. ಜೈ ಬಜರಂಗ್ ಬಲಿ. ಧನ್ಯವಾದಗಳು.